ಏನ್ ಇಷ್ಟ ಆಯ್ತು ಮೇಡಮ್ ಮೂವಿಲಿ? ದರ್ಶನ್ ಆಕ್ಟಿಂಗ್ ಚೆನ್ನಾಗಿದೆ, ಮಾಲೇಶ್ವರ್ ಮತ್ತು ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಆರಾಮಾಗಿ ಒಂದ್ಸತಿ ಬಂದು ನೋಡ್ಬೋದು. ಫೈಟ್ ಸೀನ್ ಎಲ್ಲ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ದರ್ಶನ್ ಮೂವಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಅರ್ಥ ಕೊಟ್ಟಿದ್ದಾರೆ. ರೈತರು ಏನ್ ಕಷ್ಟ ಪಡ್ತಾ ಇದಾರೆ ಅನ್ನೋದನ್ನ ಹೇಳಿದ್ದಾರೆ. ಆಮೇಲೆ ಒಂದು ಪ್ರೀತಿ ಅನ್ನೋದು ಹೇಗ್ ತೋರಿಸ್ಬೇಕು. ಈಗ ಪ್ರೀತಿ ಅನ್ನೋದು ಜಸ್ಟ್ ರೊಮ್ಯಾನ್ಸ್ ಅಲ್ಲೆಲ್ಲ ತೋರಿಸ್ತಾರೆ, ಬಟ್ ಒಂದು ನಿಜವಾದ ಪ್ರೀತಿ ಹೆಂಗಿರ್ಬೇಕು, ಆ ಒಲವು ಹೇಗಿರುತ್ತೆ, ಸತ್ ಮೇಲೂ ಹೇಗಿರುತ್ತೆ ಅನ್ನೋದು ತೋರಿಸಿದ್ದಾರೆ. ದರ್ಶನ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಇದು ಡಿ ಬಾಸ್ ಯಾವತ್ತು ತುಂಬಾ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಬೇಜಾರಾಗುತ್ತೆ, ಬಟ್ ರೈತರ ಪರ ಅದು ಭಾವುಟಕ್ಕೆ ಒಂದು ಅರ್ಥ ಏನಿದೆ ಅನ್ನೋದನ್ನ ಹೇಳಿದ್ದಾರೆ. ತುಂಬಾ ಖುಷಿ ಆಗುತ್ತೆ. DL ಇದರಲ್ಲಿ ಕ್ಯಾರೆಕ್ಟರ್ ಬರ್ತಾರೆ, ಅದು ಹೆಂಗೆ ಇಷ್ಟ? ಆ DL ಕ್ಯಾರೆಕ್ಟರ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಬಾಸ್ ಯಾವತ್ತಿದ್ರು ಯಾರು ಮೀರ್ಸಕ್ಕಾಗಲ್ಲ. ಬಟ್ ಸೆಕೆಂಡ್ ಕ್ಯಾರೆಕ್ಟರ್ ಕೋಣ ಹೇಳ್ಕೊಂಡ್ ಬರ್ಬೇಕಾದ್ರೆ ನಮ್ಗೆ ಅವ್ರ ತಂದೆಯವ್ರನ್ನೇ ನೋಡ್ದಂಗೆ ಆಗುತ್ತೆ. ಒಂದು ಸೆಕೆಂಡ್ ಏನಪ್ಪ ತೂಗ್ದೀಪ್ ಅವರೇ ಅವರು ತಂದೆಯವ್ರು ಬಂದ್ರ ಅಂತ ಅನಿಸ್ತದೆ. ಅಷ್ಟು ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಫೈಟ್ ಮಾತ್ರ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಫೈಟ್ ನೋಡಿ ದರ್ಶನ್ ಅವ್ರಿಗೆ ನೋಡಿ ತುಂಬಾ ಖುಷಿ ಆಯ್ತು. ಇನ್ನೂ ಆ ತರ ಪಿಕ್ಚರ್ ಮಾಡ್ಬೇಕು, ನಾವು ಪ್ರೋತ್ಸಾಹ ಮಾಡ್ತಾನೆ ಇರ್ತೀವಿ. ಏನೇ ಆಗ್ಲಿ ಸಪೋರ್ಟ್ ಮಾಡ್ತೀವಿ. ಅಲ್ಲ, ಫೈಟ್ ಮಾತ್ರ ಇಷ್ಟ ಆಯ್ತು ಅಂತ ಅನ್ಬಿಟ್ಟು ಅಂತಿರಲ್ಲ, ತುಂಬಾ ಇಷ್ಟ ಆಯ್ತು. ಅದು ಕತ್ತಿ ಹಿಡ್ಕೊಂಡ್ ಬರೋದು, ಕೈ ಕಟ್ಕೊಂಡ್ ಬರೋದು, ಕೈಗೆ ಅದು ಹಾಕಿರ್ತಾರಲ್ಲ, ಹಾಕಿ ಫೈಟ್ ಆದ್ರೂ ಫೈಟ್ ಮಾತ್ರ ನೆಕ್ಸ್ಟ್ ಸಕರಾದ ಮೂವಿ. ಪ್ರತಿಯೊಬ್ರು ಕನ್ನಡ ಪ್ರೇಕ್ಷಕರು ನೋಡಿ ಆರಿಸಿ ಬೆಳೆಸಿ. ಜೈ ಬಾಸ್. ಫಸ್ಟ್ ಮೂವಿ ನೋಡಿದ್ರಾ? ಆಕ್ಟಿಂಗ್, ದರ್ಶನ್ ಆಕ್ಟಿಂಗ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಏನ್ ಇಷ್ಟ ಆಯ್ತು ಮೂವಿಲಿ? ಒಳ್ಳೆ ಮೂವಿ, ಫೈಟ್ಸ್ ಚೆನ್ನಾಗಿದ್ದಾರೆ. ಬಾಸ್ ಸೂಪರ್ ಹಿಟ್ ಚಲನಚಿತ್ರ. ಸರ್ ಬನ್ನಿ, ಮೂವಿ ನೋಡಿದ್ರಾ? ಏನ್ ಸೂಪರ್ ಆಕ್ಟಿಂಗ್ ಎಲ್ಲ ಸೂಪರ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ದರ್ಶನ್ ಆಕ್ಟಿಂಗ್ ಎಲ್ಲ ಫುಲ್ ಓವರ್ ಆಲ್ ಇಷ್ಟ ಆಯ್ತಾ? ದರ್ಶನ್ ಹೇಳಿ, ನೋಡಿದ್ರ ಮೂವಿ? ಸೂಪರ್ ಡೂಪರ್, ಏನಿಲ್ಲ. ಸೂಪರ್ ಆಗಿದೆ ಮಾತ್ರ ಮೂವಿ. ಎಲ್ಲರೂ ಬಂದೋಡ್ರಿ, 100 days ಪಕ್ಕ. ಜೈ ಡಿ ಬಾಸ್, ಲವ್ ಯು ಫಾರ್ ಎವರ್. ಎಲ್ಲೂ ಬೋರ್ ಹೊಡೆಯಲ್ಲ, ಎಲ್ಲ ಫ್ಯಾಮಿಲಿ ನೋಡ್ಬೇಕು. ಸಕ್ಕತ್ತಾಗಿದೆ, ಬಂದು ನೋಡಿ. ಏನ್ ಇಷ್ಟ ಆಯ್ತು ಮೂವಿಲಿ? ಇಡೀ ಮೂವಿನೇ ಇಷ್ಟ ಆಯ್ತು. ಇಡೀ ಮೂವಿನೇ ಗೂಸ್ ಬಂಪ್ಸ್. 2ನೇ ಸಲ ನೋಡ್ತಾ ಇರೋದು. ಥ್ಯಾಂಕ್ ಯು ಸರ್. ನೀವು ಯಾರು? ಜಾತಿ ಅಂತ ಸಾಯ್ಬೇಡ, ಒಳ್ಳೆ ಮಾನವ ಅಷ್ಟೇ. ರೈತರ ಪರವಾಗಿ ನಿಂತಿದ್ದಾರೆ. ಒಳ್ಳೆ ಮೂವಿ, ಒಳ್ಳೆ ಲವ್ ಸ್ಟೋರಿ ಇದೆ. ಫ್ಯಾಮಿಲಿ ಎಂಟರ್ಟೈನ್ ಫಿಲಮ್ಮು ನೋಡೋಕೆ ತುಂಬ ಚೆನ್ನಾಗಿದೆ. ಆದರೆ ಆ ಥರ ಯಾರು ಬರಲ್ಲ, ಮುಂದೆ ಯಾರು ಇಲ್ಲ, ಆ ಥರ ಬರೋದಿಲ್ಲ. ಅವ್ರ ಆಕ್ಟಿಂಗ್ ಡಿ ಬಾಸ್ಗೆ ಜೈ. ಏನ್ ಇಷ್ಟ ಆಯ್ತು ಮೇಡಮ್ ಮೂವಿಲಿ? ಜಾತಿ ಬಗ್ಗೆ ಮತ್ತೆ ರೈತರ ಬಗ್ಗೆ ಹೇಳಿ ತುಂಬ ಇಷ್ಟ ಆಯ್ತು. ಓಕೆ ಮೇಡಮ್, ಸೆಂಟಿಮೆಂಟ್ ಹೆಂಗಿದೆ ಮ್ಯಾಮ್? ತುಂಬ ಚೆನ್ನಾಗಿದೆ. ಅವ್ರು ಸತ್ತಾಗ ಸ್ವಲ್ಪ ಫೀಲ್ ಆಗುತ್ತೆ. ಓಕೆ, ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಮೂವಿನಾ? ಸರ್ ಓಕೆ, ಥ್ಯಾಂಕ್ ಯು. ಇವತ್ತಿನ ಸರ್ಕಾರಗಳ ಜಾತಿ ವ್ಯವಸ್ಥೆ ಇಟ್ಕೊಂಡು ರಾಜಕಾರಣ ಮಾಡಕ್ ಹೊರಟಿದ್ದಾವೆ. ಬಟ್ ಜನಗಳಿಗೆ ಜಾತಿ ವ್ಯವಸ್ಥೆ ಅಂದ್ರೆ ಏನು, ಜಾತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಬಂದು ಈ ತರ ಮೂವಿ ನೋಡಿ ತಿಳ್ಕೊಂಡು ಬಾಳೋದು ಒಳ್ಳೇದು. ಬಾಸ್ ಬನ್ನಿ, ಮೂವಿ ನೋಡಿದ್ರಾ? ಏನನ್ಸು ಹೇಳಿ, ಜಸ್ಟ್ ರಿವ್ಯೂ ಅಷ್ಟೇ. ಟಿಕೆಟ್ ಸಿಕ್ಕಿದ್ಯಾ? ಇದು ಫಸ್ಟ್ ಟೈಮ್ ಮೇಡಮ್? ಓಕೆ. ಅಲ್ಲ, ಎಲ್ಲ ಮೂವಿ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಹೇಳ್ತಿದ್ದಾರೆ. ಹೌದಾ? ಎಲ್ಲಿಂದ ಬಂದಿರ ಮೇಡಮ್? ಹೌದಾ? ನೋಡ್ಬಿಟ್ಟು ಹೇಳಿ, ರಿವ್ಯೂ ಹೇಳಿ. ಮೂವಿ ಇಷ್ಟ ಆಯ್ತಾ? ಆಕ್ಟಿಂಗು, ದರ್ಶನ್ದು ಆಕ್ಟಿಂಗು ಓಕೆ ಸರ್. ಮೂವಿ ಹೆಂಗಿತ್ತು? ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ದಿನಗಳ ಮೇಲೆ ಕನ್ನಡ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟಿಂಗ್ ಎಲ್ಲ ಹೆಂಗ ಅನಿಸ್ತು? ದರ್ಶನ್ ಅವ್ರ ಆಕ್ಟಿಂಗ್ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಫೈಟ್ ಸೀನ್ಸ್ ಎಲ್ಲ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಬನ್ನಿ, ಮೂವಿ ನೋಡಿದ್ರಾ ಮೇಡಮ್? ಬನ್ನಿ ಮೇಡಮ್, ಮೂವಿ ರಿವ್ಯೂ ಕೊಡಿ ಮೇಡಮ್. ಮೂವಿ ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಫಸ್ಟ್ ಮೂವಿ ಸರ್ ನೋಡಿದ್ರಾ? ಏನ್ ಇಷ್ಟ ಆಯ್ತು ಸರ್? ಹೌದಾ? ಫೈಟ್ ಸೀನ್ಸು, ಫೀಲಿಂಗ್ಸ್ ಎಲ್ಲ ಇದೆಯಲ್ಲ? ಮೇಡಮ್ ಮೂವಿ ನೋಡಿದ್ರಾ? ತುಂಬಾ ಚೆನ್ನಾಗಿದೆ ಪಿಕ್ಚರ್, ತುಂಬಾ ಚೆನ್ನಾಗಿದೆ.
ಮೂವಿ ನೋಡಿದ್ರಾ? ನೀವ್ ಹೇಳಿ. ಮೂವಿ ಮಾತ್ರ ಸಖತ್ತಾಗಿತ್ತು. ದರ್ಶನ್ ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡೋ ಮೂವಿ ಇದೆ. ಏನ್ ಇಷ್ಟ ಆಯ್ತು ಮೂವಿಲಿ ಜಾತಿ ಬಗ್ಗೆ, ರೈತರ ಬಗ್ಗೆ ಅವ್ರು ಹೋರಾಟ ಮಾಡಿರೋದು, ಒಂದು ಸರ್ಕಾರಕ್ಕೆ ಒಂದು ಇದು ಕೊಟ್ಟಿರೋದು ಜನರಿಗೆ ತುಂಬಾ ಇಷ್ಟ ಆಗ್ತಿದೆ. ನನಗೂ ತುಂಬಾ ಇಷ್ಟ ಆಗ್ತಿದೆ. ಓಕೆ, ಕಲೆಕ್ಷನ್ ಅಲ್ಲಿ ರೆಕಾರ್ಡ್ ಅಂತ ಆಗಿದೆ. ರೆಕಾರ್ಡ್ ಬಗ್ಗೆ ಏನ್ ಗೊತ್ತಿಲ್ಲ, ಜನರಿಗೆ ಇಷ್ಟ ಆಗ್ತಿದೆ. ಜನರಿಗೆ ಇಷ್ಟ ಆದ್ರೆ ರೆಕಾರ್ಡ್ ಆಟೋಮೆಟಿಕ್ ಆಗಿ ಹೋಗ್ಮೇಲೆ ಹೋಗುತ್ತೆ. ಥ್ಯಾಂಕ್ ಯು.